ಗುರುವೇ ವೀಕೆಂಡ್ ಪ್ಲಾನ್ ಮಾಡಿದ್ದೀರಾ? ಬನ್ನಿ. ಹಾಗಿದ್ರೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂಥ ಪ್ಲೇಸ್ ಬಂದ್ಬಿಟ್ಟು ನಿಯರ್ ಬೈ ಬ್ಯಾಂಗ್ಳೂರ್ ನಿಯರ್ ಬೈ ಇದು ಹೊಸಕೋಟೆಯಲ್ಲಿ ಇಡನ್ ಟೆಂಪಲ್ ಅಂತಲೇ ಹೇಳ್ಬೋದು. ಇದು ಯಾರಿಗೂ ಗೊತ್ತೇ ಇಲ್ಲ ಇಲ್ಲೊಂದು ಟೆಂಪಲ್ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಿಯರ್ ಬೈ ಇದ್ದವ್ರಿಗೆ ಮಾತ್ರ ಗೊತ್ತು, ಇದು ಬೆಂಗಳೂರವರಿಗೆ ಗೊತ್ತಿಲ್ಲ. ಇದು ಇಷ್ಟು ದೊಡ್ಡ ಟೆಂಪಲ್ ಇದೆ. ಈ ಟೆಂಪಲ್ನ ವೈಶಿಷ್ಟ್ಯ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ. ನಾನು ಒಳಗಡೆ ಹೋಗ್ತಾ ಇದ್ದೀನಲ್ಲ, ಇದು ಗರ್ಭಗುಡಿ. ಇವಾಗ ದೇವಸ್ಥಾನದ ಗರ್ಭಗುಡಿಯಲ್ಲಿ ಏನಿದೆ ವಿಶೇಷ ಅಂತ ಕೇಳ್ತೀರಾ? ಸೊ ಈ ವಿಶೇಷ ಇದೆ. ನಾನು ಏನಕ್ಕೆ ಕರ್ಕೊಂಬಂದಿದ್ದೀನಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಈ ಟೆಂಪಲ್ಲಿನ ವೈಶಿಷ್ಟ್ಯ ಬಗ್ಗೆ ನೀವು ತಿಳಿದುಕೊಳ್ಳಿ. ಸೊ ಈ ದೇವಾಲಯದ ವಿಶೇಷ ಏನಂದರೆ 7 ದೇವಿಯರಿದ್ದಾರೆ. ಆ 7 ದೇವರು ಬಂದು ಬ್ರಾಹ್ಮಿ, ಮಹೇಶ್ವರಿ, ಕುಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಮತ್ತು ಚಾಮುಂಡೇಶ್ವರಿ ಇದ್ದಾರೆ. ಸೊ ಈ ದೇವಸ್ಥಾನಕ್ಕೆ ಬಹಳ ವರ್ಷಗಳ ಇತಿಹಾಸ ಇದೆ. ಇದು ಒಂದು ಚಿಕ್ಕ ಗುಡ್ಡದ ಮೇಲೆ ಇದೆ. ಈ ದೇವಾಲಯ ತುಂಬ ಸುಂದರವಾಗಿ ನೈಸರ್ಗಿಕ ಪ್ಲೇಸಲ್ಲಿದೆ. ಇವಾಗ ನಾನು ಪ್ರದಕ್ಷಿಣೆ ಆಗ್ತಾ ಇದ್ದೀನಲ್ಲ, ಇದು ಕಲ್ಲು ಬಂಡೆಗಳಲ್ಲಿ ಕೂಡ ಎಲ್ಲ ಪ್ರತಿಯೊಂದು ದಿಕ್ಕಲ್ಲೂ ಕೂಡ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಒಂದೊಂದು ದೇವಿನೂ ಒಂದೊಂದು ದಿಕ್ಕನ್ನು ಕಾಯ್ತಾರೆ ಅಂತ ಇಲ್ಲಿನ ನಂಬಿಕೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಮಂಗಳಾರತಿ ಎತ್ಕೊಂಡು ಬಂದರು. ನೀವು ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಕೇಳ್ಕೊಳ್ಳಿ. ಸೊ ಇಲ್ಲಿ ಬನ್ನಿ, ನಿಮ್ಮ ಮನಃಶಾಂತಿ ಮತ್ತು ನಿಮ್ಮದೆಲ್ಲ ನೋವು ಮತ್ತು ಫ್ಯಾಮ್ಲಿ ಸಮಸ್ಯೆ ಎಲ್ಲನೂ ದೂರ ಆಗುತ್ತೆ. ಯಾಕೆ ಅಂದರೆ ನಾನು ರೆಫರ್ ಮಾಡ್ತೀನಿ ಇಲ್ಲಿ ನಿಮಗೆ ಒಂದು ಒಳ್ಳೆ ಅನುಭವ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಟೆಂಪಲ್ನ ವೈಶಿಷ್ಟ್ಯ ಬಗ್ಗೆ ಹೇಳೋದಾದರೆ, ನೀವು ಬಂದು 10 ನಿಮಿಷ ಧ್ಯಾನ ಮಾಡಿ. ಸೊ ನಿಮ್ಮ ಮನೆಯಲ್ಲಿರೋ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಅನ್ಕೊತೀನಿ. ಸೊ ಇದು ನನ್ನ ಪರ್ಸ್ನಲಿ ಒಪಿನಿಯನ್ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇಲ್ಲಿದು ಹೇಳಬೇಕಂದ್ರೆ ಇದು ದೊಡ್ಡ ಟೆಂಪಲ್. ಸೊ ಇಲ್ಲೇ ಎಲ್ಲ ಜನಗಳು ಬರ್ತಾರೆ, ಜಾತಿ ಇಲ್ಲ, ಭೇದ ಇಲ್ಲ. ಎಲ್ಲರೂ ಬಂದು ಸೊ ಅಮ್ಮ ಅಂತ ಬಂದಾಗ ಅವ್ರ ಕೈ ಹಿಡ್ದು ಕಾಯ್ತಾರೆ. ಸೊ ಇವಾಗ ಹೊರಗಡೆ ತೋರಿಸ್ತಾ ಇದ್ದೀನಿ ನಾನು, ಒಳಗಡೆ ತೋರಿಸಿದ್ದಾಯ್ತು. ಈ ಟೆಂಪಲ್ಲು ಗೋಲ್ಡನ್ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ. ಸೊ ಲುಕಿಂಗ್ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ನೀವು ನೋಡ್ತಾ ಇದ್ದೀರಲ್ಲ. ಸೊ ಇದು ಗರ್ಭಗುಡಿ ಹಿಂದೆ ಭಾಗದಲ್ಲಿ. ಸೊ ಎಲ್ಲ ದಿಕ್ಕಲ್ಲೂ ಎಲ್ಲ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ನೀವು ಪ್ರದಕ್ಷಿಣೆ ಹಾಕಬೇಕಾದ್ರೆ ಇದು ಒಂದು ಚೆನ್ನಾಗಿ ಟೈಲಿಂಗ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಜನಗಳು ಬಂದು ಇದು ಮಾಡಲಿ ಅಂತೇಳ್ಬಿಟ್ಟು. ನೀವೇನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸೈಡಿಗೆ ಇರುವಂಥ ವ್ಯೂವ್ಸ್ ಇದು. ಸೊ ಎಲ್ಲ ಕಡೆ ಯಾವ ದಿಕ್ಕಿಂದ ಹೋದ್ರೂ ಕೂಡ ನಿಮಗೆ ದೇವಿ ಮೂರ್ತಿಗಳು ಸಿಗುತ್ತೆ, ನಿಮಗೆ ದೇವಿಯದೆಲ್ಲನೂ. ಸೊ ಇವಾಗ ಮುಂಭಾಗದಿಂದ ನಾವು ನೋಡ್ತಾ ಇದ್ದೀವಿ, ಇದೇ ನಮ್ಮ ಮುಂಭಾಗ. ಟೆಂಪಲ್ನ ಮುಂಭಾಗ ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಗೋಲ್ಡನ್ ಟೆಂಪಲ್ ಅಂತ ಹೇಳಿದ್ದೀನಿ. ಸೊ ಗೋಲ್ಡನ್ ಟೆಂಪಲ್ ಅಲ್ಲ, ಗೋಲ್ಡ್ ಕಲರ್ ಟೆಂಪಲ್. ಸೊ ನಾನು ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದೆಯಲ್ಲಿ ಇರುವಂಥ ಟೆಂಪಲ್ ಬಂದುಬಿಟ್ಟು ಇದು ಗುಡ್ಡದಮ್ಮ ಟೆಂಪಲ್ ಅಂತ ಹೇಳ್ಬಿಟ್ಟು. ಇದು ಸಪ್ತ ಮಾತೆಯರ ಸೊ ಅಕ್ಕ ತಂಗಿ ಅಂತ ಹೇಳ್ತೀವಲ್ಲ, ಸೊ ಅಕ್ಕ ತಂಗಿ. ಅದು ಇವಾಗ ಹಿಂದೆ ಇರೋದು ಬಂದುಬಿಟ್ಟು ತಂಗಿಯರು, ಇದು ಅಕ್ಕ ಅಂತ ಹೇಳ್ಬೋದು. ಇದು ಗುಡ್ಡದಮ್ಮ ದೇವಿ ಅಂತ ಹೇಳ್ಬಿಟ್ಟು. ಇದೇ ಫಸ್ಟು ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದು ಟೆಂಪಲ್ಲು. ಸೊ ಅದು ಹೊಸ್ದಾಗಿ ಕಟ್ಟಿರೋದು. ಇವಾಗ ಏನು ತೋರಿಸ್ತಾ ಇದೆ, ಈ ಮುಂಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಮುಂಭಾಗ ಮತ್ತು ಒಳಗಡೆ ಇರೋದು ತೋರಿಸ್ತೀನಿ ಇವಾಗ. ನೋಡಿ, ಈ ಒಳಗಡೆ ಬಂದುಬಿಟ್ಟು ಫಸ್ಟ್ ಅಲ್ಲಿ ಪೂಜೆ ಮಾಡ್ತೀರಾ ಗೊತ್ತಿಲ್ಲ, ಬಟ್ ಇಲ್ಲಿ ಫಸ್ಟ್ ಪೂಜೆ ಮಾಡ್ಕೊಂಡು ಅಲ್ಲಿ ವಿಸಿಟ್ ಮಾಡಬೇಕು. ಯಾಕಂದರೆ ದೊಡ್ಡವರು ಇವರು, ಗುಡ್ಡದಮ್ಮ ದೇವಿ ಅಂತ ಹೇಳ್ಬಿಟ್ಟು. ಇವರಿಗೆ ಫಸ್ಟ್ ಪೂಜೆ ಆಗುತ್ತೆ. ಅದಾದಮೇಲೆ ಸಪ್ತಮಾತೆಯರು. ಸೊ ನಾವು ಪೂಜೆ ಮಾಡಿದ್ದಾಯಿತು. ಇವಾಗ ನಾನೇನು ಇದನ್ನು ತೋರಿಸ್ತಾ ಇದ್ದೀನಲ್ಲ, ಇದು ಬ್ಯಾರಿಕೇಷನ್. ಸೊ ಬ್ಯಾರಿಕೇಷನ್ ಏನಕ್ಕೆ ಹಾಕಿದ್ದಾರೆ ಅಂದರೆ, ಫಸ್ಟ್ ಸಾಯಿಲ್ ಸ್ಲೈಡಿಂಗ್ಗೆ. ಇದು ಸಾಯಿಲ್ ಸ್ಲೈಡ್ ಆಗುತ್ತೆ, ಈಸಿಯಾಗಿ ಯಾರಾದರೂ ಬಿದ್ದುಬಿಡ್ತಾರೆ. ಇವಾಗ ನೋಡ್ತಾ ಇದ್ದೀರಲ್ಲ, ತುದಿಯಿಂದ ನಾನು ತೋರಿಸ್ತಾ ಇರೋ ವ್ಯೂ ಇದು. ಇವಾಗ ನೋಡಿದ್ದೀರಾ, ಅದು ಏನಕ್ಕೆ ಫಸ್ಟೆಲ್ಲ ನಾನು ಬಂದಾಗ ಇರಲಿಲ್ಲ. ಇವಾಗೆಲ್ಲನೂ ತಡೆಗೋಡೆ ಅಂತ ಹಾಕಿದ್ದಾರೆ. ಇಲ್ಲಿ ನೀವು ನಿಮ್ಮ ಕಣ್ಣಿಗೆ ಕಾಣಿಸ್ಬೋದು, ಇದೇ ತೇರು. ಇದು ವರ್ಷಕ್ಕೆ ಒಂದು ಸಾರಿ ಜಾತ್ರೆ ಆಗುತ್ತೆ. ಇದು ಸಪ್ತಮಾತೆಯರ ಟೆಂಪಲ್. ಇಲ್ಲಿರೋ ಜನರಿಗೆ ಯಾರಿಗೂ ಗೊತ್ತಿಲ್ಲ, ಬಟ್ ನಿಯರ್ ಬೈ ಜನರಿಗೆ ಎಲ್ಲರಿಗೂ ಗೊತ್ತು. ಇಲ್ಲಿ ವರ್ಷವೂ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ. ನೀವು ಬಂದು ಪಾಲ್ಗೊಳ್ಳಿ. ಸೊ ವರ್ಷದಲ್ಲಿ ಒಂದು ಸಾರಿ ಅಂತ. ಇವಾಗ ನೀವು ಹಿಂದೆ ಮೇಲ್ಭಾಗ ಮತ್ತು ಮೇಲ್ಛಾವಣಿ ನೀವು ನೋಡ್ತಾ ಇರ್ಬೋದು. ಅದು ಎಷ್ಟು ಸುಂದರವಾಗಿ ವಿನ್ಯಾಸ ಮಾಡಿದ್ದಾರೆ ಅಂದರೆ, ಸೊ ನೀವು ಇಲ್ಲಿ ಬಂದರೆ ಒಂದು ಟ್ರಕ್ಕಿಂಗ್ ಫೀಲ್ ಆಗುತ್ತೆ, ಮತ್ತು ಒಂದು ಟೆಂಪಲ್ಗೂ ಬಂದಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಸೊ ಇದೇ ನಮಗೆ ಈ ಬೆಟ್ಟದ ಕೆಳಗಡೆ ನಿಮಗೆ ಎಲ್ಲ ಕಡೆ ಫಾರ್ಮಿಂಗ್ ಸಿಗುತ್ತೆ. ಇದು ಬಂದ್ಬಿಟ್ಟು ನೈಸರ್ಗಿಕವಾಗಿರೋ ಬೆಟ್ಟ. ಇದು ತುಂಬ ಮರಮ್ ಥರ ಇದೆ ಇದು. ಸೊ ಅದಕ್ಕೋಸ್ಕರ ಈ ಬ್ಯಾರಿಕೇಷನ್ ಹಾಕಿದೆ. ಇಲ್ಲಿಂದ ಬಿದ್ದರೆ ಸೊ ಕೆಳಗಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ನಾನು ಪ್ರತಿಯೊಂದು ಸೈಡಲ್ಲೂ ನಾನು ಕ್ಯಾಪ್ಚರ್ ಮಾಡ್ಕೊತಿದ್ದೀನಿ. ಏನಕ್ಕೆ ಅಂದರೆ, ಸೊ
ಆ ಟೆಂಪಲ್ನ ವೈಶಿಷ್ಟ್ಯನೇ ಹಂಗಿದೆ. ಯಾವ ಕಡೆಯಿಂದ ಹೋದ್ರೂ ನಿಮಗೆ ಅದೇ ಕಲರು, ಅದೇ ವಿನ್ಯಾಸ ಕಾಣಿಸುತ್ತೆ ನಿಮಗೆ. ಇದು ಬಂದ್ಬಿಟ್ಟು ಔಟ್ಸೈಡ್. ಸೊ ನಮ್ಗೆ ನೋಡ್ತಾ ಇದ್ದೀರಲ್ಲ, ಆ ಸಿಟಿ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಹೊಸಕೋಟೆ. ಸೊ ನಿಯರ್ ಬೈ ಇದೆ ನೋಡಿ, ಎಷ್ಟು ಕೂಲಾಗಿ ವಾತಾವರಣ ಇದೆ, ಒಳ್ಳೆ ನೈಸರ್ಗಿಕ ಪ್ಲೇಸ್ ಇದು. ನಿಮಗೆ ಬಂದರೆ 100% ನಾನು ಹೇಳ್ತೀನಿ ನಿಮಗೆ ಒಂದು ಒಳ್ಳೆ ಫೀಲ್ ಸಿಗುತ್ತೆ ಅಂತ. ಯಾಕಂದರೆ ಇದು ನೀವು ಬೇರೆ ಕಡೆ ಹೋಗೋ ನೆಸೆಸಿಟಿನೇ ಇಲ್ಲ. ಇದು ನಮ್ಮ ಬೆಂಗಳೂರಲ್ಲಿ ಇದೆ, ಬಟ್ ಇದು ಒಂದು ಇಡನ್ ಜೆಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಕೂಡ. ನಾವು ಎಲ್ಲೆಲ್ಲೋ ಹೋಗ್ತೀವಿ, ಸೊ ನಮ್ಮಲ್ಲಿರುವ ದೇವಾಲಯ, ನಮ್ಮಲ್ಲಿರುವ ಜಾಗಗಳೇ ಗೊತ್ತಿಲ್ಲ. ನಾನು ಇದನ್ನು ಎಕ್ಸ್ಪ್ಲೋರ್ ಮಾಡಿ